ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾವು ಹೀರೆಕಾಯಿ ಎಣ್ಗಾಯನ್ನು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ ಫಟಾಫಟ ಅಂತ. ಮೊದಲಿಗೆ ನಾನಿಲ್ಲಿ ಕ್ಲೀನಾಗಿ ಹೀರೆಕಾಯಿ ಮೇಲಿರುವಂತಹ ಈ ಥರ ನಾರನ್ನು ತೆಗೆದು ಈ ಥರ ಕಟ್ ಮಾಡಿಕೊಂಡು ಈ ಥರ 4 ಹೋಳು ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಮಸಾಲೆಗೆ ಏನೇನು ತೊಗೊಂಡಿದ್ದೀನಿ ಅಂದರೆ ಶೇಂಗಾ, ಸ್ವಲ್ಪ ಅರಿಶಿಣ, ಹಾಗೆ ಗರಂ ಮಸಾಲ, ಉಪ್ಪು, ಜೀರಿಗೆ, ಅಚ್ಕಾರದ ಪೌಡ್ರ್ ಇಷ್ಟು ತೊಗೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಪೌಡ್ರ್ ರೀತಿ. ನೋಡಿ, ಈಗ ಈ ರೀತಿಯಾಗಿ ಸ್ಮೂತಾಗಿ ಪೌಡ್ರ್ ಆಗಿದೆ. ಈಗ ಮಾಡೋದು ನೋಡ್ಕೊಂಬರೋಣ. ಇದು ಮಸಾಲೆ ಪೌಡರನ್ನು ಒಂದು ಚಿಕ್ಕ ಪ್ಲೇಟಿಗೆ ತೆಗೆದುಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ತಿದ್ದೀನಿ. ಈ ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಕಲಿಯೋ ರೀತಿಯಲ್ಲಿ ಪೌಡ್ರನ್ನು ಕಲಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೀವು ಬೇಕಿದ್ದರೆ ಎಣ್ಣೆ ಹಾಕಿ, ಇಲ್ಲ ಅಂದರೆ ಸ್ವಲ್ಪ ನೀರು ಹಾಕಿ ಕೂಡ ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿದೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇವಾಗ ಸೈಡಿಗೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀರಲ್ವ, ಆ ಹೀರೆಕಾಯಿಯನ್ನು ತೊಗೊಂಡು ಮಧ್ಯದಲ್ಲಿ ಈ ಮಸಾಲೆಯನ್ನು ಈ ರೀತಿಯಾಗಿ ಇದನ್ನು ತುಂಬಬೇಕಾಗತ್ತೆ. ಈ ರೀತಿಯಾಗಿ ನೋಡಿ, ನಾನು ತೋರಿಸ್ತಿದ್ದೀನಲ್ಲ ಹೀಗೆ. ಈ ರೆಸಿಪಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡ್ಕೊಳ್ಳಿ. ಒಂದೊಂದಾಗಿ ಈ ರೀತಿ ತುಂಬಿ ಸೈಡಿಗೆ ಎತ್ತಿಟ್ಕೋಬೇಕಾಗತ್ತೆ. ನೋಡಿ, ನಾನು ಎಲ್ಲದನ್ನು ಕೂಡ ಈ ರೀತಿಯಾಗಿ ತುಂಬಿ ಎತ್ತಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆಯನ್ನು ಹಾಕೋಣ. ಈಗ ನೋಡಿ, ಒಂದು ಬೌಲ್ ತಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಸಾಸಿವೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ 2 ಈರುಳ್ಳಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಸೇರಿಸ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ. ಇವಾಗ ನೋಡಿ, ರೆಡಿಯಾಗಿದೆ. ಈಗ ಇದಕ್ಕೆ ನೀವು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀರಲ್ವ ಮಸಾಲೆ ಎಲ್ಲ ತುಂಬಿಟ್ಕೊಂಡು ಹೀರೆಕಾಯಿಯನ್ನು, ಆ ಹೀರೆಕಾಯಿಯನ್ನು ಒಂದೊಂದಾಗಿ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ನೀವು ಎಣ್ಣೆ ಜಾಸ್ತಿನೇ ತೊಗೋಬೇಕಾಗತ್ತೆ, ಯಾಕಂದರೆ ಇದು ಎಣ್ಣೆ ಹೀರೆಕಾಯಿ ಎಲ್ಲ. ಹಾಗಾಗಿ ನೋಡಿ, ನಾನು ಈ ರೀತಿ ಹಾಕ್ತಿದ್ದೀನಲ್ಲ, ಎಲ್ಲದನ್ನು ಈ ರೀತಿ ಹಾಕಬೇಕಾಗತ್ತೆ ನೀವು ಕೂಡ. ನೋಡಿ, ಈ ರೀತಿ ಹಾಕಿ ಒಂದು ಸಾರಿ ಈ ರೀತಿ ಎಣ್ಣೆಯಲ್ಲಿ ಕಲಿಸ್ಕೋಬೇಕಾಗತ್ತೆ. ಕಲಿಸ್ಕೊಂಡು ಎಣ್ಣೆಯಲ್ಲಿ ಬೆನಿಲಿ ಒಂದು 5 ನಿಮಿಷ ಆಗೋವರೆಗೂ ಮುಚ್ಚಳ ಮುಚ್ಚಿ ಇಡಬೇಕಾಗತ್ತೆ. ಈಗ ನೋಡಿ, ಈ ರೀತಿಯಾಗಿದೆ. ಈಗ ಇದಕ್ಕೆ ಒಂದು ನಿಂಬೆಹಣ್ಣು ಗಾತ್ರ ಆಗುವಷ್ಟು ಹುಣಸೆ ಹಣ್ಣನ್ನು ಕ್ಲೀನಾಗಿ ತೊಳ್ಕೊಂಡು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಈಗ ಸೇರಿಸ್ಕೊಂಡು ಒಂದು ಸಾರಿ ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ. ಕಲಿಸ್ಕೊಂಡು ಟೈಮಲ್ಲಿ ನಿಮಗೆ ಉಪ್ಪು ಆಲ್ರೆಡಿ ಹಾಕಿರ್ತೀರಲ್ಲ, ಈಗ ಟೇಸ್ಟ್ ನೋಡಿ ಸ್ವಲ್ಪ ಹಾಕಬೇಕಾಗತ್ತೆ. ಇಲ್ಲ ಕರೆಕ್ಟಾಗಿದೆ ಅಂದರೆ ಹಾಕೋದೇನೂ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಕುದೀತಾ ಇದೆಯಲ್ಲ. ಈ ರೀತಿ ಕುದಿಯೋ ಟೈಮಲ್ಲಿ ಸ್ವಲ್ಪ ಗುರೆಳ್ ಪುಡಿಯನ್ನು ಕೂಡ ಮೇಲ್ಗಡೆ ಹಾಕಬೇಕಾಗತ್ತೆ. ಹಾಕಿ ಮತ್ತೆ ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ. ಎಲ್ಲದು ಕಲಿಸ್ಕೊಂಡು ಇದು ಗಟ್ಟಿ ಆಗೋವರೆಗೂ ನೀವು ಕುದಿಸ್ಕೋಬೇಕಾಗತ್ತೆ. ಇವಾಗ ನೋಡಿ, ನೀವೇ ನೋಡ್ತಿರ್ಬೋದು ಯಾವ ರೀತಿಯಾಗಿ ಬಂದಿದೆ. ಈ ಹೀರೆಕಾಯಿ ಪಲ್ಯ ಪರ್ಫೆಕ್ಟ್ ಆಗಿದೆ. ರೊಟ್ಟಿ, ಚಪಾತಿ, ಅನ್ನದ ಜೊತೆ ಕೂಡ ಪರ್ಫೆಕ್ಟಾಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ಈ ರೆಸಿಪಿ ಒಂದ್ಸರಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಯಾವ ರೀತಿಯಾಗಿ ಬಂದಿದೆ ನಾನು ಮಾಡಿರೋ ರೆಸಿಪಿ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೀನಿ.